ಪೂರ್ವಭಾವಿ ಸಭೆ ಥರ ಆಗಲಿ ಅಥವಾ ಪಬ್ಲಿಕ್ ಕಡೆಯಿಂದ ಬಜೆಟ್ ಪ್ರಿಪರೇಷನ್ ಸಲುವಾಗಿ ನಾವು ಏನು ಇನ್ಪುಟ್ಸ್ ತಗೊಳ್ತೀವಿ ಅದರದ್ದು ಮೀಟಿಂಗ್ ಜಾಸ್ತಿ ಜನ ಬಂದಿಲ್ಲ, ಅದರ ಸಲುವಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. ಇವಾಗ ನಮ್ಮ ಕಡೆಯಿಂದ ನಾವು ಏನು ಮಾಡ್ತೀವಿ, ಈ ಡೇಟ್ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಮತ್ತೊಂದು ಸಲ ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ನಮ್ಮ ಕಲಬುರಗಿ ಜನರಿಗೆ ಎಲ್ಲರೂ ಬಂದು ತಮ್ಮ ತಮ್ಮ ಸಲಹೆ ಸೂಚನೆಗಳಾಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ ನಮ್ಮ ಜೊತೆ ಶೇರ್ ಮಾಡಿ ನಾವು ಈ ಬಜೆಟ್ ಮುಖಾಂತರ ಅದು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮದು ಕಸದು ವೆಹಿಕಲ್ಸ್ ಆಗಲಿ ಆ ಮುಖಾಂತರ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಪಡಿಸ್ತೀವಿ. ಆಮೇಲೆ ನೀವು ನಿಮ್ಮ ಸೂಚನೆ ಸಲಹೆಗಳನ್ನು ನಮ್ಮ ಮುಂದೆ ಇಡಲಿಕ್ಕೆ ಕಡ್ಡಾಯವಾಗಿ ಬುಧವಾರ 11 ಗಂಟೆಗೆ ಬೆಳಿಗ್ಗೆ ಬರಬೇಕು ಅಂತ ನಿಮ್ಮೆಲ್ಲರಿಗೂ ಮನವಿ. ಧನ್ಯವಾದಗಳು ಸರ್. ಇವತ್ತು 11 ಗಂಟೆಗೆ ಇಟ್ಟಿದ್ರೆ ಈಗ ಪೋಸ್ಟ್ಪೋಂಡ್ ಆಗಿದ್ದ ಕಾರಣ ಏನು ಹೇಳ್ತೀರಾ? ಅದೇ ನಾನು ಈಗಾಗಲೇ ಹೇಳಿದ್ದೀನಿ, ಪಬ್ಲಿಕ್ ಟರ್ನ್ಔಟ್ ಲೋ ಇದೆ. ನಾವು ಸುಮ್ಮನೆ ಮಾಡೋಕ್ಕಿಂತ ಒಂದು ಚೆನ್ನಾಗಿ ಸರಿಯಾಗಿ ಮಾಡೋಣ ಅಂತ ನಮ್ಮದು ಉದ್ದೇಶ. ಎಲ್ಲರೂ ಸಮಸ್ಯೆಗಳಾಗಲಿ ಅಥವಾ ಸೂಚನೆ ಸಲಹೆಗಳಾಗಲಿ ನಮಗೆ ಬಜೆಟ್ ಪ್ರಿಪರೇಷನ್ ಸಲುವಾಗಿ ಬಹಳ ಮಹತ್ವಪೂರ್ಣ ಇರುತ್ತೆ. ಅದರ ಸಲುವಾಗಿ ನಾವು ಮತ್ತೊಂದು ಸಲ ಟೈಮ್ ಕೊಡ್ತಾ ಇದ್ದೀವಿ. ಮತ್ತು ಪ್ರಚಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆವಾಗ ಇದು ಸ್ವಲ್ಪ ಪರ್ಪಸ್ಫುಲ್ ಅಥವಾ ಯಶಸ್ವಿಯಾಗಿ ನಾವು ಮಾಡಿಸ್ಬೋದು ಅಂತ ನಮ್ಮದು ಆಸೆ ಇದೆ. ಅದರ ಸಲುವಾಗಿ ನಾವು ಇದು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಸರ್, ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸಮಯ 11 ಗಂಟೆಗೆ ನಿಗದಿಯಾಗಿತ್ತು. ಇಲ್ಲಿ ಅಧಿಕಾರಿಗಳೇ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯನ ವಹಿಸಿ ಇಲ್ಲಿ ಅವರೇ ಹಾಜರಾಗಿಲ್ಲ ಅನ್ನೋಂಥ ಮಾತುಗಳು ಕೂಡ ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ನಾವು ಪಬ್ಲಿಕ್ ಟರ್ನ್ಔಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಟರ್ನ್ಔಟ್ ಜಾಸ್ತಿ ಆಗಲಿಲ್ಲ. ಪಬ್ಲಿಕ್ ಆಲ್ರೆಡಿ ಬಂದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಬಂದಿಲ್ಲ ಅನ್ನೋಂಥದ್ದು ಆರೋಪ ಮಾಡ್ತಾರೆ. 3 ಜನ ಬಂದಿದ್ರು, 3 ಜನ ಅವರು ಆನ್ ಪೇಪರ್ ಏನು ತೊಗೊಂಡು ಬರಲಿಲ್ಲ. ಅವರಿಗೆ ನಾವು ವಾಟ್ಸಪ್ ಮುಖಾಂತರ ಹಾಕಿ ಅಂತಲೂ ಹೇಳಿದ್ದೀವಿ. ಅವ್ರದ್ದು ನಂಬರ್ಸ್ ಮತ್ತು ಲಿಸ್ಟ್ ಅವ್ರ ಹತ್ರ ಇದೆ, ನಮ್ಮ ಆಫೀಸರ್ಸ್ ಕಡೆ ಇದೆ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಟರ್ನ್ಔಟ್ ಕಡಿಮೆ ಇದೆ. ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಪಡಿಸ್ತೀವಿ ಮತ್ತು ಪಬ್ಲಿಕ್ಗೆ ನಾವು ಕರೆ ಮಾಡ್ತೀವಿ ಮತ್ತು ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಸಾರ್ವಜನಿಕರಿಗೆ ಅವರು ತಮ್ಮ ಸಜೆಷನ್ಗಳಾಗಿರ್ಬೋದು ಅಥವಾ ದೂರುಗಳಾಗಿರ್ಬೋದು ಅದು ಏನು ಟೈಪಿಂಗ್ ಮಾಡ್ಕೊಂಡು ಬರೋ ಮುಖಾಂತರ ಊರಲ್ಲಿ ಯಾಕೆ ಹೇಳಬೇಕು, ಅದನ್ನು ಕೂಡ ಸ್ವಲ್ಪ ಸಂದೇಶ ಇಲ್ಲ. ಆನ್ ಪೇಪರ್ ಕೊಟ್ಟರೆ ನಮಗೆ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ. ಆನ್ ಪೇಪರ್ ಕೊಡಲಿಲ್ಲ ಆದ್ರೂ ನಾವು ನಮ್ಮ ರಿಜಿಸ್ಟರಲ್ಲಿ ಎಲ್ಲ ನಮೂದು ಮಾಡ್ತೀವಿ. ಎಕ್ಸಾಕ್ಟಾಗಿ ಪೇಪರ್ ಮೇಲೆ ಕೊಟ್ಟರೆ ಎಕ್ಸಾಕ್ಟ್ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗ್ತದೆ. ಬಾಯಿ ಮಾತು ಹೇಳಿದರೆ ನಾವು ಪೇಪರಲ್ಲಿ ಯಾವ ರೀತಿ ಬರಿತೀವಿ ಅದು ವ್ಯತ್ಯಾಸ ಆಗಬಾರ್ದು. ಅವ್ರದ್ದು ಏನು ಎಕ್ಸಾಕ್ಟ್ ಅವರಿಗೆ ಏನು ಬೇಕಾಗಿದೆ ಅದು ಅವರು ಪೇಪರ್ ಮೇಲೆ ಬರೆದು ಕೊಟ್ಟರೆ ಅನುಕೂಲ ಆಗ್ತದೆ. ಇಲ್ಲಾದ್ರೂ ನಾವು ನಮ್ಮ ರಿಜಿಸ್ಟರಲ್ಲಿ ಬರೀತೀವಿ.